ಪ್ರಾರಂಭದಲ್ಲಿ ಹಿಡ್ಕೊಂಡು ಕೊನೆಯವರೆಗೂ ಕೂಡ ಎಷ್ಟು ವೆಚ್ಚಗಳು ಬರ್ತದೆ ರೈತರಿಗೆ ಇಡೀ ವರ್ಷದ ಒಂದು ಎಲ್ಲ ಲೆಕ್ಕಗಳನ್ನು ಹಾಕಿ ಒಂದು ಯೋಗ್ಯ ಮಾರುಕಟ್ಟೆ ದರವನ್ನು ಫಿಕ್ಸ್ ಮಾಡುವಂಥದ್ದು ಆಗ್ಬೇಕು ಸರ್ಕಾರ. ಯಾಕಂದ್ರೆ ಇಡೀ ಒಂದು ವರ್ಷದವರೆಗೆ ಬೆಳಿಬೇಕಾದ್ರೆ ಏನು ವೆಚ್ಚಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇರೋದು ರೈತರಿಗೆ ಮಾತ್ರ ಇರ್ತದೆ. ಇವತ್ತು ಬರೀ ಕುರ್ಚಿಗೆ ಹೊಡೆದಾಡ್ತಾ ಇದೆ. ಕುರ್ಚಿ ಅಧಿಕಾರ ಕೊಟ್ಟವರು ನಿಮಗೆ ಮತ ಭಿಕ್ಷೆ ಕೊಟ್ಟವರೇ ಈ ದೇಶದ ರೈತರು. ಯಾಕಂದ್ರೆ ನೀವೆಲ್ಲ ಏನಾಗ್ಯದಪ್ಪ ಅಧಿಕಾರದ ಒಂದು ದಾಹ ಹೆಚ್ಚಾಗ್ಯದ. ಬಸವನ ಬಾಗೇವಾಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘ ರಾಜ್ಯ ಘಟಕ ಬೆಂಗಳೂರು ಕಾರ್ಯದರ್ಶಿಗಳಾದ ಶ್ರೀ ಅರವಿಂದ್ ಕುಲಕರ್ಣಿ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಕೇಂದ್ರ ಸರ್ಕಾರ ಮೆಕ್ಕೆಜೋಳಕ್ಕೆ 2,400 ರೂಪಾಯಿ ನಿಗದಿಪಡಿಸಿದ್ರು. ಜಿಲ್ಲೆಯಲ್ಲಿ ಖರೀದಿ ಕೇಂದ್ರ ಮಾತ್ರ ತೆರೀತಾ ಇಲ್ಲ. ಈ ಕೂಡಲೇ ಖರೀದಿ ಕೇಂದ್ರ ತೆರೀಬೇಕು ಅಂತ ಅಖಂಡ ಕರ್ನಾಟಕ ರೈತ ಸಂಘ ಸರ್ಕಾರವನ್ನು ಒತ್ತಾಯಿಸಿತು. ಆ ಕಾರಣಕ್ಕೆ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಏನು ಮೆಕ್ಕೆಜೋಳ ಖರೀದಿ ಕೇಂದ್ರ ಶೀಘ್ರದಲ್ಲಿ ಪ್ರಾರಂಭ ಮಾಡಬೇಕು. ಇಲ್ಲದಿದ್ರೆ ಕೇವಲ ಇದು ಕಾಟಾಚಾರಕ್ಕೆ ಆಗ್ತದೆ. ಮತ್ತು ರೈತರೆಲ್ಲ ಮೆಕ್ಕೆಜೋಳ ಹೊರ ಕೊಟ್ಟ ನಂತರ ಖರೀದಿ ಕೇಂದ್ರ ತಗೊಂಡು ಅವಶ್ಯಕತೆ ಇಲ್ಲ. ಈ 2,400 ರೂಪಾಯಿ ಪ್ರಯೋಜನ ಏನು? ಈ 2,400 ರೂಪಾಯಿ ಕೊಟ್ಟಿದ್ದು ಏನು ಪ್ರಯೋಜನ ಇಲ್ಲ. ಒಬ್ಬ ರೈತ ಯಾವುದೇ ಬೆಳೆಗಳನ್ನು ಬೆಳಿಬೇಕಾದ್ರೆ ಕೃಷಿ ಚಟುವಟಿಕೆ ಪ್ರಾರಂಭ ಅಂದ್ರೆ ಈ ಜಮೀನ ಸ್ವಚ್ಛಗೊಳಿಸುವಂಥದ್ದು ಹರಗುವಂತ ಏನು ಪ್ರಾರಂಭದಲ್ಲಿ ಜಮೀನು ಸ್ವಚ್ಛಗೊಳಿಸುವಂತ ಹರಗು ಕೆಲಸ ಮಾಡ್ತಾರಲ್ಲ, ಅಲ್ಲಿಂದ ಬಿತ್ತನೆ ಕಾರ್ಯ, ಬೀಜ, ಗೊಬ್ಬರ, ಆಳುಗಳು, ಕೊನೆಯದಾಗಿ ಔಷಧ ಮತ್ತು ರಾಶಿ ಮಾಡಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವಂಥ ಖರ್ಚು ವೆಚ್ಚ ಪ್ರಾರಂಭದಲ್ಲಿ ಹಿಡ್ಕೊಂಡು ಕೊನೆಯವರೆಗೂ ಕೂಡ ಎಷ್ಟು ವೆಚ್ಚಗಳು ಬರ್ತದೆ ರೈತರಿಗೆ ಇಡೀ ವರ್ಷದ ಒಂದು ಎಲ್ಲ ಲೆಕ್ಕಗಳನ್ನು ಹಾಕಿ ಒಂದು ಯೋಗ್ಯ ಮಾರುಕಟ್ಟೆ ದರವನ್ನು ಫಿಕ್ಸ್ ಮಾಡುವಂಥದ್ದು ಆಗ್ಬೇಕು ಸರ್ಕಾರ. ಇದನ್ನು ಮಾಡಬೇಕಾದ್ರೆ ಯಾವೊಬ್ಬ ಹೋರಾಟಗಾರರು ತಗೊಂಡು ಮಾಡೋಂಗಿಲ್ಲ. ಯಾವೊಬ್ಬ ರೈತರು ಒಳಗೊಂಡಂತೆ ಇವರು MSP ಫಿಕ್ಸ್ ಮಾಡೋದಿಲ್ಲ. ತಮ್ಮ ಮನಸ್ಸಿಗೆ ಬಂದಂತೆ ಇವ್ರು ಫಿಕ್ಸ್ ಮಾಡ್ತಾರೆ ಅವರು. ಯಾಕಂದ್ರೆ ಇಡೀ ಒಂದು ವರ್ಷದವರೆಗೆ ಬೆಳಿಬೇಕಾದ್ರೆ ಏನು ವೆಚ್ಚಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇರೋದು ರೈತರಿಗೆ ಮಾತ್ರ ಇರ್ತದೆ. ಯಾವೊಬ್ಬ MLA, ಮಂತ್ರಿ, ದೇಶದ ಪ್ರಧಾನಿ ಗೊತ್ತಿರಂಗಿಲ್ಲ. ಒಂದು ಕೃಷಿ ಚಟುವಟಿಕೆ ಮಾಡೋ ರೈತರು. ಏನು ಕಾರಣ ಇದಕ್ಕೆ? ಏನು ಸರಾಯಿ ಕುಡಿದು ಇಸ್ಪೇಟ ಆಡಿ ಸಾಲ ಮಾಡ್ಕೊಂಡಿಲ್ಲ. ಅವರು ಬೆಳೆದಂಥ ಬೆಳೆಗಳಿಗೆ ಯೋಗ್ಯ ಮಾರುಕಟ್ಟೆ ದರ ಸಿಗಲಾರ ಸಲುವಾಗಿ ಮಾಡಿದಂಥ ಸಾಲ ಅಲ್ಲೇ ಕೂತ್ಕೊತ್ತು ಸಾಲಗಾರರ ಕಿರುಕಳಿಂದ ಬೇಸತ್ತು ಆತ್ಮಹೋರಿಕೆ ಹೆದರಿ ಇವತ್ತು ಆತ್ಮಹತ್ಯೆ ಮಾಡ್ಕೋತಾರೆ ನಿರಂತರವಾಗಿ. ಇವೆಲ್ಲ ಸರ್ಕಾರ ಗೊತ್ತಿಲ್ಲ. ಕೇಂದ್ರ ಸರ್ಕಾರಕ್ಕೆ ಇವತ್ತು ಬರೀ ಕುರ್ಚಿಗೆ ಹೊಡೆದಾಡ್ತಾ ಇದೆ. ಕುರ್ಚಿ ಅಧಿಕಾರ ಕೊಟ್ಟವರು ನಿಮಗೆ ಮತ ಭಿಕ್ಷೆ ಕೊಟ್ಟವರೇ ಈ ದೇಶದ ರೈತರು. ಇವತ್ತು ದೇಶದ ರೈತರ ಪರಿಸ್ಥಿತಿ ಇವತ್ತು ಗಂಭೀರ ಆಗ್ಯದ. ಅವರು ಸಾಲವನ್ನು ಮುಕ್ತ ಮಾಡಬೇಕಂತಕ್ಕಂಥದ್ದು ಕನಿಷ್ಠ ಜ್ಞಾನ ಇವತ್ತು ನಾವು ಆಯ್ಕೆ ಮಾಡಬೇಕಂತ ಯಾವೊಬ್ಬ ಜನಪ್ರತಿನಿಧಿ ಇಲ್ಲ. ಅದಕ್ಕೆ ನಾನು ನಮ್ಮ ಜಿಲ್ಲೆಯ 8 ಜನಪ್ರತಿನಿಧಿಗಳು ನಾನು ಮನವಿ ಮಾಡ್ಕೋತೇನೆ. ನೀವು ಇದೇ ನಿರ್ಲಕ್ಷ್ಯ ಧೋರಣೆ ಮುಂದುವರಿಸಿದ್ದೇ ಆದರೆ ಮುಂಬರ್ತಕ್ಕ ದಿನಗಳಲ್ಲಿ ನೀವೆಲ್ಲಿ ಬಯಲು ಸಿಗ್ತಾರೋ ಅಲ್ಲಿ ನಾವು ನಿಮಗೆ ಗೇರ ಹಾಕುವಂಥ ಪರಿಸ್ಥಿತಿ ನಾವು ಮಾಡಬೇಕಾಗ್ತದೆ. ಯಾಕಂದ್ರೆ ನೀವೆಲ್ಲ ಏನಾಗ್ಯದಪ್ಪ ಅಧಿಕಾರದ ಒಂದು ದಾಹ ಹೆಚ್ಚಾಗ್ಯದ. ನಿಮ್ಮ ಅಧಿಕಾರಿ ಮುಖ್ಯ ಆಗ್ಯದ ಹೊರತಾಗಿ ಈ ರೈತರ ಬದುಕಿನ ಬಗ್ಗೆ ನಿಮ್ಗೆ ಯಾವೊಬ್ಬರಿಗೆ ಜನಪ್ರತಿನಿಧಿ ಚಿಂತೆ ಇಲ್ಲ. ತೊಗರಿ ಬೆಳೆ ಸಂಪೂರ್ಣವಾಗಿ ಕೈಕೊಟ್ಟಿದ್ದೆ. ಅಲ್ಪ ಸ್ವಲ್ಪ ಮೆಕ್ಕೆಜೋಳ ಬಂದಿದ್ರೂ ಅದಕ್ಕೆ ಸರಿಯಾದ ಬೆಲೆ ಸಿಗದಂತಾಗಿದೆ. ಹೊರಗಡೆ ನಿಗದಿಪಡಿಸಿದರೆ 1,600 ರೂಪಾಯಿಂದ 1,800 ರೂಪಾಯಿಗೆ ಮಾರಾಟ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ರೈತರು ಕೃಷಿಯಿಂದ ನಷ್ಟ ಅನುಭವಿಸ್ತಾ ಇದ್ದಾರೆ. ಪರಿಹಾರವೂ ಕೂಡ ಸರಿಯಾಗಿ ಬರ್ತಾ ಇಲ್ಲ. ಸಚಿವರು ಈ ಕಡೆ ಗಮನ ಹರಿಸ್ತಾ ಇಲ್ಲ. ಬರುವ ದಿನಗಳಲ್ಲಿ ಗೇರಾವು ಹಾಕುವ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಇವತ್ತಿನ ದಿನ ದೇಶಕ್ಕೆ ಅನ್ನವನ್ನು ಹಾಕುತ್ತಿರುವಂಥ ಅನ್ನದಾತ ಬಂಧುಗಳಿಗೆ ಬಹಳ ಅನ್ಯಾಯವಾಗ್ತಾ ಇದೆ. ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ರೈತರಿಗೆ ಭಯಂಕರವಾದಂಥ ಕಷ್ಟ. ಯಾವುದೇ ರೀತಿಯಾಗಲಿ ರೈತರ ಮಕ್ಕಳಿಗೆ ಶಿಕ್ಷಣಕ್ಕೆ ದುಡ್ಡಿಲ್ಲ. ಮತ್ತು ಇನ್ನೊಂದು ಬಿತ್ತಿದಂಥ ಬೆಳೆಗಳಿಗೆ ಮತ್ತು ನೇಗಿಲಿ ಅವರು ಹೊಡೆದಂಥ ಹೊಲಗಳಲ್ಲಿ ನೇಗಿಲಿ ಖರ್ಚುಗಳು ಇವತ್ತು ಹೊಳ್ಳಿ ವಾಪಸ್ ಸಾಲವನ್ನು ಮಾಡಕತ್ತಾರೆ ರೈತರು. ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಬೇಗನೆ ರೈತರ ಬೆಳೆಗಳಿಗೆ ತೊಗರಿ ಆಗಲಿ ಮೆಕ್ಕೆಜೋಳಕ್ಕಾಗಲಿ ಖರೀದಿ ಕೇಂದ್ರಗಳನ್ನ ಬೇಗನೆ ಸ್ಥಾಪನೆ ಮಾಡಬೇಕು. ಮತ್ತು ಇನ್ನೊಂದು ಮೆಕ್ಕೆಜೋಳಕ್ಕಾಗಲಿ ಹೆಚ್ಚಿನ ರೇಟ್ 2,400 ಐತಲ್ಲ, ಇದು ಏನೂ ಆಗಲ್ಲ. ಯಾಕಂದ್ರೆ ಈಗಾಗಲೇ ನಾನು ಒಂದು ಮೆಕ್ಕೆಜೋಳ ಬೆಳಿಬೇಕಾದ್ರೆ ಭಯಂಕರವಾದಂಥ ತೊಂದರೆ ಐತಿ. ಗೊಬ್ಬರ, ಬೀಜ, ಒಂದು ಬೀಜ ಕಂಪ್ನಿಯವ ಒಂದು ಬೀಜ ಕೊಡ್ಬೇಕಾದ್ರೆ 5 kg ಪ್ಯಾಕೆಟ್ ಬೀಜ ಇರ್ತೈತಿ. ಆ ಬೀಜ ಅವ ಏನು ಮಾಡ್ತಾನಂದ್ರೆ 5 kgಗೆ 2,400 ರೂಪಾಯಿ ಕೊಡ್ತಾನ. ನಾವು ರೈತರು ಬೆಳೆದಂಥ ಒಂದು ಕ್ವಿಂಟಲ್ ಮೆಕ್ಕೆಜೋಳಕ್ಕೆ ಇವತ್ತಿನ ದಿನ 2,400 ರೂಪಾಯಿ ಸಿಗ್ತಾ ಇಲ್ಲ. ಅದಕ್ಕೆ ಬೇಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಚ್ಚೆತ್ತುಕೊಂಡು ಮತ್ತು ಇನ್ನೂ ಹಲವಾರು ಕಷ್ಟಗಳದ ರೈತರಿಗೆ ಈ ಹತ್ತಿ ಕೇಂದ್ರಗಳನ್ನ ತೆಗೆದಾರ.
ಹತ್ತಿ ಕೇಂದ್ರಗಳನ್ನು ತೆಗೆದ್ರು ಕೂಡ ಅಲ್ಲಿ ಏನಾಗತ್ತೈತೆ ಅಂದ್ರೆ ಅಲ್ಲಿ ಒಂದು 3 ನಿಮಿಷ ಸಮಯ ಕೊಡ್ತಾರ ಬುಕ್ ಮಾಡಾಕ. ಆ 3 ನಿಮಿಷ ಸಮಯ ಸಾಲಲ್ಲ. ಅದಕ್ಕೋಸ್ಕರ ಅದನ್ನು ಕೂಡ ನಮ್ಮ ರಾಜ್ಯದ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅದನ್ನು ಅರ್ಥ ಮಾಡ್ಕೊಂಡು ಆ 3 ನಿಮಿಷ ಸಮಯವನ್ನ ಒಂದು 10 ನಿಮಿಷ 20 ನಿಮಿಷ ಸಮಯವನ್ನು ಕೊಡುವಂತ ನಿಗದಿ ಮಾಡ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೀವಿ. ವರದಿ ರಾಜು ಭಜಂತ್ರಿ, PN ಮೀಡಿಯಾ ನ್ಯೂಸ್, ಬಸವನ ಭಾಗ್ಯವಾಡಿ.